ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮ್ಮ ಶಿವಮಠ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಸಮುದಾಯ ಭವನದಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಸಮಾಜದ ಬಗ್ಗೆ ಹೆಚ್ಚು ಕಳಕಳಿ ಇರುವ ನಮ್ಮ ಶಿವಮಠ ನಮ್ಮ ಜನರಿಗೆ ಬಹಳ ಸಹಕಾರವನ್ನು ನೀಡಿದರೆ ಕೆಲವೊಂದು ಆರೋಗ್ಯ ತಪಾಸಣೆ ಇರ್ಬೋದು, ಇನ್ನು ನಮ್ಮ ಬಾಕಿಯಾದಂಥ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ನಮ್ಮ ಸಮಾಜದ ಕಾರ್ಯಕರ್ತರಿಗೆ ಬಹಳ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇಂಥ ಶಿವಮೊಗ್ಗಕ್ಕೆ ಒಳ್ಳೆಯದಾಗಲಿ, ಈ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳ್ತಾ ಮಾತಾಡೋಕ್ಕೆ ವಂದನೆಗಳನ್ನು ಅರ್ಪಿಸುತ್ತಾರೆ. ಶಿವಮಠರವರು ಇಲ್ಲಿ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದಾರೆ. ಸಾಮಾಜಿಕವಾಗಿ ಭಾಳ ಒಳ್ಳೆಯ ಕೆಲಸ. ಅವರು ಇದೇ ಥರ ಎಲ್ಲ ರೀತಿಯ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಎಲ್ಲ ವಿಚಾರದಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಶಿವ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಶಿವ ಮುಂದೆ ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತೇಳಿ ನಾವು ಸಹ ಆಶಿಸ್ತೀವಿ. ಶಿವ ಈ ಥರದ ಧಾರ್ಮಿಕ ಕೆಲಸಗಳನ್ನು, ಸಾಮಾಜಿಕ ಕೆಲಸಗಳನ್ನು, ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಇನ್ನು ಹೆಚ್ಚೆಚ್ಚು ಮಾಡಿ ತಾಲೂಕಿನ ಜನತೆಗೆ ಒಳ್ಳೆ ಮಾಡಿ ಅಂತೇಳಿ ಆಶಿಸ್ತೀವಿ. ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಏನು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲರೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹೊಸದುರ್ಗ ನಗರದ ಶ್ರೀರಾಮನಗರ ಚೌಕದಲ್ಲಿ ಇವತ್ತು ಏರ್ಪಡಿಸಿದ್ದೀವಿ. ಅದಕ್ಕೆ ಸಾರ್ವಜನಿಕರು ಕೂಡ ಅತಿ ಹೆಚ್ಚಿನದಾಗಿ ಆಸಕ್ತಿಯನ್ನು ಎಲ್ಲರೂ ಕೂಡ ತುಂಬ ಜನ ಸಾರ್ವಜನಿಕರು ಬಂದು ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಅವಕಾಶ ಉಪಯೋಗಿಸ್ಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ. ಇದೇ ರೀತಿ ಶಿಕ್ಷಣ ವಿಚಾರದಲ್ಲೂ ಕೂಡ ನಮ್ಮ ಸಹಕಾರವನ್ನು ಮಾಡ್ತಾ ಬಂದಿದ್ದೀನಿ. ಮುಂದಿನ ದಿನದಲ್ಲೂ ಕೂಡ ಹೋಬಳಿ ಮಟ್ಟದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಬೇಕು, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಳ್ಬೇಕು, ಸಮಾಜದ ಸಾರ್ವಜನಿಕರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಏನು ನಮ್ಮ ಶ್ರೀಮತಿ ಅವರಿಗೆ ಅಧ್ಯಕ್ಷಿದ್ದಾರೆ ಐಶ್ವರ್ಯ ಅಂತೇಳಿ ಅವರು ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಣ ಮತ್ತು ಗ್ರಾಮೀಣ ಸಂಸ್ಥೆಗೆ ಅಧ್ಯಕ್ಷರಿದ್ದಾರೆ. ಎಲ್ಲ ಒಂದು ಟ್ರಸ್ಟ್ನ ವತಿಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಮುಂದಿನ ವರ್ಷ ಅಂಗವಿಕಲರಿಗೆ ಒಂದು ಇದನ್ನು ಕೊಡುವಂಥ ವ್ಯವಸ್ಥೆ, ಕೊಡುವಂಥ ವ್ಯವಸ್ಥೆ ಆಗ್ಬೋದು, ಅಥವಾ ಈ ಕೇಳಿದಂತೆ ಮೆಷಿನ್ ಕೊಡುವಂಥ ವ್ಯವಸ್ಥೆ ಆಗ್ಬೋದು. ಈ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ಕೊಡೋದನ್ನು ನಾವು ಹೇಳಿ ಮಾಡ್ತೀವಿ. ಅದನ್ನು ಸಾರ್ವಜನಿಕರು ಕೂಡ ಸ್ಪಂದಿಸ್ತಿದ್ದಾರೆ. ಅವ್ರಿಗೆ ಎಲ್ಲ ಇವತ್ತೇನು ವತಿಯಿಂದ ಎಲ್ಲ ಇವತ್ತು ಹಿಂದೆ ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ವಿ. ಈಗ ಆರೋಗ್ಯ ವಿಚಾರದಲ್ಲಿ ಹೃದಯ ರೋಗ, ಮಧುಮೇಹ ಮತ್ತು ಮೂತ್ರಪಿಂಡದಲ್ಲಿರುವಂಥದ್ದು, ಕ್ಯಾನ್ಸರ್ ಇರುವಂಥ ರೋಗಿಗಳಿಗೆ, ಮತ್ತು
ಗರ್ಭಕೋಶ ಇರೋಂಥ ಹೆಣ್ಣು ಕ್ಯಾನ್ಸರ್ ಇರೋಂಥ ಹೆಣ್ಮಕ್ಳಿಗೆ ಗರ್ಭಕೋಶ ಆಪರೇಷನ್ ಕೂಡ ಉಚಿತವಾಗಿ ಸಪ್ತಗಿರಿ ಹಾಸ್ಪಿಟ್ಲ್ ಬೆಂಗಳೂರು ಇವರಿಂದ ವತಿಯಿಂದ ನಮಗೆ ಸಹಕಾರ ಮಾಡಿದ್ದಾರೆ. ಈ ಸಪ್ತಗಿರಿ ಹಾಸ್ಪಿಟಲ್ ಏನು ಬೆಂಗಳೂರಿಗೆ ಸಹಕಾರ ಮಾಡಿದರೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹೇಳ್ತಾ, ಏಕೆಂದರೆ ಮುಂದಿನ ದಿನಗಳಲ್ಲಿ ಏನು ಆಪರೇಷನ್ಗೆ ಪೇಷಂಟ್ಗಳು ಜನ ಆದರೆ ಅವ್ರಿಗೆ ಕೂಡ ವೆಹಿಕಲ್ ವ್ಯವಸ್ಥೆ ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬಿಡೋವರೆಗೂ ಉಚಿತವಾಗಿ ಪ್ರತಿಯೊಂದು ಉಚಿತವಾಗಿ ಮಾಡಬೇಕು ಅಂತ ಹೇಳಿ ಒಂದು ಸಂಸ್ಥೆ ವತಿಯಿಂದ ಮಾಡ್ತಿದ್ದೀವಿ. ಅದಕ್ಕೆ ಸಹಕಾರ ಕೊಟ್ಟಂಥ ಸಪ್ತಗಿರಿ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರು ಹಾಗೂ ಆ ಒಂದು ಮ್ಯಾನೇಜ್ಮೆಂಟನ್ನು ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಇಲ್ಲಿಂದಲೂ ಕೂಡ ಬಸ್ ಸ್ಟ್ಯಾಂಡ್ ಕೂಡ ಯಾರಿಗೂ ಹಾಕೊಂಡಂಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರ ಇದೆ. ಆಪರೇಷನ್ ಮಾಡಿಸೋಂಥ ಯಾವುದೇ ಹೆಣ್ಮಕ್ಳಿದ್ರು ಮುಂದಿನ ದಿನಗಳಲ್ಲಿ ನೇರವಾಗಿ ಸಂಪರ್ಕ ಮಾಡಿದ್ರೆ ಅವರಿಗೆ ಒಂದು ಆಪರೇಷನ್ ಡೇಟ್ನ ಫಿಕ್ಸ್ ಮಾಡಿ ಅದನ್ನು ಉಚಿತವಾಗಿ ಮಾಡಿಸೋಂಥ ವ್ಯವಸ್ಥೆಯನ್ನು ಆಗಿರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಇದೊಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಉಪಯೋಗಿಸಬೇಕು ಅಂತೇಳಿ ನಮ್ಮಲ್ಲಿ ಈ ಮುಖಾಂತರ ಕೇಳಬಹುದು.